ನೀವೇನಾದರೂ ಇನ್ಸ್ಟಾಗ್ರಾಮ್ ಆ್ಯಪ್ನ ಯೂಸ್ ಮಾಡ್ತಾ ಇದ್ರೆ ಅಂದರೆ ನಿಮಗೆ ಒಂದು ಡೌಟ್ ಇರುತ್ತೆ. ಏನಪ್ಪ ಅಂದರೆ ಯಾರಾದರೂ ನಮ್ಮ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ತಿಳ್ಕೊಂಡು ಅವ್ರ ಫೋನಲ್ಲಿ ಲಾಗಿನ್ನ ಮಾಡಿಕೊಂಡು ನಾವು ಮಾಡೋ ಮೆಸೇಜಸ್ ಎಲ್ಲ ನೋಡ್ತಾ ಇದ್ದಾರೆ ಅಂತ ನಿಮಗೆ ಡೌಟ್ ಇರುತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆ ರೀತಿ ಯಾರಾದರೂ ನಿಮ್ಮ ಅಕೌಂಟ್ನ ಯೂಸ್ ಮಾಡ್ತಾ ಇದ್ದರೆ ಅವ್ರ ಫೋನಲ್ಲಿ ನೀವು ತಿಳ್ಕೊಬೋದು, ಅವ್ರ ಲೊಕೇಶನ್ನು ಮತ್ತು ಅವ್ರ ಫೋನ್ ನೇಮ್ನ ತಿಳ್ಕೊಬೋದು. ಅದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ನಾವು ಇವಾಗ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊತೀನಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಏನು ಮಾಡ್ಕೋಬೇಕಂದ್ರೆ ಕೆಳಗಡೆ ಪ್ರೊಫೈಲ್ ಐಕಾನ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ನೀವು ಇವಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮೇಲ್ಗಡೆ 3 ಡಾಟ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ನ ಮಾಡ್ಕೊಳ್ಳಿ. ಮತ್ತು ಆಪ್ಷನ್ಸ್ ಬರ್ತಾರೆ. ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಇದೆ ನೋಡಿ, ಅಕೌಂಟ್ ಸೆಂಟರ್ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ತುಂಬಾ ಆಪ್ಷನ್ಸ್ ಬರ್ತವೆ. ಇಲ್ಲೊಂದು ಆಪ್ಷನ್ ಇದೆ ನೋಡಿ ಕೆಳಗಡೆ, ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ಬರ್ತದೆ ನೋಡಿ, ಸೆಕ್ಯೂರಿಟಿ ಚೆಕ್ಸ್ ಅಂತ ಬಂದ್ಬಿಟ್ಟು ವೇರ್ ಯುವರ್ ಲಾಗಿನ್ ಇನ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತುಂಬಾ ಅಕೌಂಟ್ ಬರ್ತವೆ. ನೀವು ಯಾವ ಅಕೌಂಟ್ನ ಚೆಕ್ ಮಾಡಬೇಕು ನೋಡಿ. ಸೊ ಆ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಈ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿದ ಮೇಲೆ ನೋಡಿ ಇಲ್ಲಿ ಅಕೌಂಟ್ ಲಾಗಿನ್ ಆಕ್ಟಿವಿಟಿ ಅಂತ ಬಂದು ಲಾಗಿನ್ ಆನ್ ಅದರ್ ಡಿವೈಸ್ ಅಂತ ಬಂದು, ಸೊ ಇಲ್ಲಿ ಫೋನ್ ನೇಮ್ ಬರುತ್ತೆ. ಇವಾಗ ನಿಮ್ಮದು ಓಪೋ ಆಗಿರ್ಬೋದು, ರಿಯಲ್ಮಿ ಆಗಿರ್ಬೋದು, ಯಾವ್ದು ಇರುತ್ತೆ ನೋಡಿ ಅದು ಬರಬೇಕು. ನಂದು ರಿಯಲ್ಮಿ 8 ಅಂತ ಇದೆ. ಸೊ ರಿಯಲ್ಮಿ 8 ಮಾತ್ರ ಬರ್ತಾ ಇದೆ. ಕೆಲವೊಬ್ರದ್ದು ಏನಾಗುತ್ತಪ್ಪ ಅಂದರೆ ನಿಮಗೆ ಓಪೋ ಇರ್ಬೋದು, ವಿವೋ ಇರ್ಬೋದು, ಸೊ ಅಲ್ಲಿ ನೇಮ್ ಬರುತ್ತೆ. ಅದನ್ನ ಬಿಟ್ಟು ಕೆಳಗಡೆ ಮೈಸೂರು ಇಂಡಿಯಾ ಅಂತ ಇದೆ. ಸೊ ಕೆಲವೊಂದು ಸಲ ಲೊಕೇಶನ್ ಚೇಂಜ್ ಆಗುತ್ತೆ, ಅದನ್ನ ಬಿಟ್ಟು ಹಾಕಿ. ಇಲ್ಲಿ ನಿಮ್ಮ ಫೋನ್ ನೇಮ್ ಮಾತ್ರ ಬರಬೇಕು. ಇವು ನೋಡಿ ಇಲ್ಲಿ ರಿಯಲ್ಮಿ 8 ಅಂತ ಇದೆ. ಸೊ ರಿಯಲ್ಮಿ 8 ಮಾತ್ರ ಬಂದಿದೆ. ಇಲ್ಲಿ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ. ಈ ರೀತಿ ನಿಮ್ದು ಏನಾದರೂ ಅಲ್ಲಿ ನಿಮ್ಮ ಫೋನ್ ನೇಮ್ ಬಿಟ್ಟು ಬೇರೆ ಯಾವ್ದಾದ್ರು ಫೋನ್ ನೇಮ್ ಬರ್ತಾ ಇದೆಯಪ್ಪ ಅಂದರೆ ಅವರು ನಿಮ್ಮ ಅಕೌಂಟ್ನ ಲಾಗಿನ್ ಮಾಡಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅವಾಗ ನೀವು ಏನು ಮಾಡಬೇಕಪ್ಪ ಅಂದರೆ ಇವಾಗ ನೋಡಿ ರಿಯಲ್ಮಿ 8 ಇದೆ, ಕೆಳಗಡೆ ಬೇರೆ ಯಾವುದಾದ್ರೂ ಇತ್ತು ಅಂತ ಇಟ್ಕೊಳ್ಳಿ. ಸೊ ಅವರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ನಿಮ್ದು ಬಿಟ್ಟು ಬೇರೆ ಫೋನ್ ನೇಮ್ ಬರ್ತಾ ಇದ್ರೆ ಅದನ್ನ ಯಾವ ರೀತಿ ರಿಮೂವ್ ಮಾಡೋದಪ್ಪ ಅಂದರೆ ಜಸ್ಟ್ ಇಲ್ಲಿ ಯಾರೋ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡೈರೆಕ್ಟಾಗಿ ನಿಮ್ಗೆ ಶೋ ಆಗುತ್ತೆ ಯಾವಾಗ ಲಾಗಿನ್ನ ಮಾಡಿದ್ರು ಅವರು ಅಂತೇಳಿ. ಸೊ ಅಲ್ಲಿ ಲೊಕೇಶನ್ ಕೂಡ ಬರುತ್ತೆ. ಕೆಳಗಡೆ ಲಾಗೌಟ್ ಅಂತ ಕಾಣಿಸ್ತಾ ಇದೆ ನೋಡಿ, ಜಸ್ಟ್ ಲಾಗೌಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಅವ್ರ ಫೋನಲ್ಲಿ ಅದು ಲಾಗೌಟ್ ಆಗುತ್ತೆ. ನಿಮ್ಮ ಅಕೌಂಟ್ ಇರುತ್ತೆ ನೋಡಿ, ಅವ್ರ ಫೋನಲ್ಲಿ ಲಾಗೌಟ್ ಆಗುತ್ತೆ. ನೀವು ತಕ್ಷಣ ಏನು ಮಾಡಬೇಕಪ್ಪ ಅಂದರೆ ನೀವು ಪಾಸ್ವರ್ಡ್ನ ಚೇಂಜ್ ಮಾಡ್ಕೋಬೇಕು. ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ನ ಚೇಂಜ್ ಮಾಡ್ಕೋಬೇಕು. ಯಾಕಪ್ಪ ಅಂದರೆ ಅವ್ರಿಗೆ ಪಾಸ್ವರ್ಡ್ ಆಲ್ರೆಡಿ ಗೊತ್ತಿರುತ್ತೆ. ನೀವು ಲಾಗೌಟ್ ಮಾಡಿದ್ರು ಕೂಡ ಮತ್ತೆ ಅವರು ಲಾಗಿನ್ ಮಾಡ್ಕೊತಾರೆ. ಆ ರೀಸನಿಂದ ಅವ್ರದ್ದು ಲಾಗೌಟ್ ಮಾಡ್ತಾರೆ ನೋಡಿ. ಲಾಗೌಟ್ ಮಾಡಿದಾದ್ಮೇಲೆ ನಿಮ್ಮ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ನಿಮ್ಮ ಅಕೌಂಟು ಸೇಫ್ ಆಗುತ್ತೆ. ಇಷ್ಟೇ ಸಿಂಪಲ್ ಆಗಿ ಆರಾಮಾಗಿ ನಿಮ್ಮ ಅಕೌಂಟ್ನ ಬೇರೆ ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ಯಾವ ರೀತಿ ಚೆಕ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದುವರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.